ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಲವ್ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯನ್ನು ನೀವು ವೇಟ್ ಮಾಡಬೇಕು. ಆ ವ್ಯಕ್ತಿ ಏನಾದರೂ ನಿಮ್ಮಿಬ್ಬರ ನಡುವೆ ಬಹಳಷ್ಟು ದೊಡ್ಡ ಜಗಳಗಳಾಗಿ ಬಿರುಕುಗಳಾಗಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಆ ವ್ಯಕ್ತಿ ಮರಳಿ ಬರುವಂತಹ ಮನಸ್ಥಿತಿ ಇದೆಯಾ? ಆ ವ್ಯಕ್ತಿ ಮರಳಿ ಬರುವಂತಹ ಸಂದರ್ಭಗಳು ಬರುತ್ತಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸ್ಯುನೇಟ್ ಆಗುತ್ತೆ, ಆ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ ನೀವು ನನ್ನ ಫಾಲೋವರ್ಸ್ ಆಗಿದ್ದರೆ, ಕಂಟಿನ್ಯೂ ಫಾಲೋವರ್ಸ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡಾಗ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸ್ಯುನೇಟ್ ಆಗುತ್ತಲ್ಲ ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆ ವ್ಯಕ್ತಿಗೆ ಮರಳಿ ನಿಮ್ಮ ಹತ್ರ ಬರುವಂತಹ ಮನಸ್ಥಿತಿ ಇದೆಯಾ, ಬರುತ್ತಾ, ಸಂದರ್ಭಗಳು ಬರುತ್ತಾ, ಮರಳಿ ನಿಮ್ಮ ಜೀವನಕ್ಕೆ ಅವರು ಬರ್ತಾರಾ ಇಲ್ವಾ? ಆ ಒಬ್ಬ ವ್ಯಕ್ತಿ ಹೆಸರನ್ನ ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿ. ಬಹಳಷ್ಟು ವರ್ಷಗಳಿಂದ ಒಂದು ಒಳ್ಳೆಯ ಸಂಬಂಧಗಳಿತ್ತು, ಅದು ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಸಂದರ್ಭದಿಂದ ದೂರ ಆಗಿದೆ, ಮತ್ತು ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರಾ, ಆ ವ್ಯಕ್ತಿಯಿಂದ ನನಗೆ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆಗಳಿದೆಯಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ನಾನಿಲ್ಲಿ ಒಂದು ಬ್ರೇಸ್ಲೆಟ್ನ ಕೂಡ ತೋರಿಸ್ತೀನಿ. ಇದು ಫೆಬ್ರವರಿ 14th ಫೆಬ್ರವರಿ ಮಂತ್ ಆಗಿರೋದ್ರಿಂದ ಲವ್ ರೀಕನೆಕ್ಟ್ ಆಗುವಂತಹ ಬ್ರೇಸ್ಲೆಟ್ನ ನಾನು ಬಿಡ್ತಾ ಇದ್ದೀನಿ. ಇದಕ್ಕೆ ಬಹಳಷ್ಟು ಕಾಸ್ಟ್ ಇತ್ತು, ಹೌದು, ಬಟ್ ಆದರೆ ಈ ಫೆಬ್ರವರಿ ಮಂತಲ್ಲಿ ಎಲ್ಲರಿಗೂ ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಗ್ತಾ ಇದೆ. ಈ ಬ್ರೇಸ್ಲೆಟಿಂದ ಏನು ಅಂತ ಹೇಳಿದ್ರೆ ಇದಕ್ಕೆ ಅಮೆಥಿಸ್ಟ್ ಮತ್ತು ಜೇಡ್ನ ರೋಸ್ ಕ್ವಾರ್ಟ್ಸ್ ಜೊತೆ ಹಾಕಿರ್ತೀವಿ. ಇದೇನಾಗುತ್ತೆ ಅಂತ ಹೇಳಿದ್ರೆ ನಾನು ಯಾವುದನ್ನು ತೋರಿಸ್ತೀನಿ ನಾನು ಅದಕ್ಕೆ ಸ್ಟೋನ್ಸ್ಗಳನ್ನ ಹೆಸರನ್ನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಇದೇನು ಮಾಡ್ತಾರೆ ಅಂತ ಹೇಳಿದ್ರೆ ಮರಳಿ ಮತ್ತೆ ಅವ್ರ ಪೇಜ್ನೆಲ್ಲ ಹಾಕ್ಕೊಂಡು ಲವ್ ರೀಕನೆಕ್ಟ್ ಅದು ಇದು ಅಂತ ಏನೇನೆಲ್ಲ ಹೇಳೋದಕ್ಕೆ ಹೋಗ್ತಾರೆ. ನಾನು ಒಬ್ಬ ಕ್ರಿಸ್ಟಲ್ ಹೀಲರ್ ಆಗಿರೋದ್ರಿಂದ ಯಾವಾಗ ಸ್ಟೋನ್ಸ್ನ ಯಾರ ಹೆಸರು ಬಲವಾಗಿ ಸೇರಿಸಿದಾಗ ಆ ಲವ್ ರೀಕನೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡಿ ಮಾಡಿರ್ತೀನಿ. ಸೊ ನಿಮ್ಮ ಪ್ರೀತಿಯಲ್ಲಿ ಮತ್ತೆ ರೀಕನೆಕ್ಟ್ ಆಗಬೇಕು, ಆ ವ್ಯಕ್ತಿ ಮರಳಿ ನನ್ನ ಲೈಫಲ್ಲಿ ಬರಬೇಕು ಅನ್ನೋದಾದರೆ ಯಾವುದೇ ಒಂದು ಸಂದರ್ಭದಿಂದ ದೂರ ಆಗಿರಬಹುದು, ಆ ವ್ಯಕ್ತಿ ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದರೆ ಈ ಲವ್ ರೀಕನೆಕ್ಟ್ ಬ್ರೇಸ್ಲೆಟ್ನ ಆ ವ್ಯಕ್ತಿ ಮತ್ತು ನಿಮ್ಮ ಹೆಸರಲ್ಲಿ ಹೀಲ್ ಮಾಡಿಸ್ಕೊಂಡು ಎನರ್ಜೈಸ್ ಮಾಡಿಸ್ಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಓಕೆ, ಫೆಬ್ರವರಿ 14th ಇರೋದ್ರಿಂದ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಯಾರು ಆ್ಯಂಗ್ಸೈಟಿ, ಡಿಪ್ರೆಷನ್, ಲವ್ ಬ್ರೇಕಪ್ ಆಗಿ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿರ್ತೀರಿ ಅಂಥವ್ರಿಗೆ ಈ ಬ್ರೇಸ್ಲೆಟ್ ಅಂತಲೇ ಹೇಳಬಹುದು. ಹಾಗೆ ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಭಾವನೆಗಳೇನು, ಆ ವ್ಯಕ್ತಿಗೆ ಆ ರೀತಿ ಒಂದು ಸಂದರ್ಭ ಒಂದು ಬರುತ್ತಾ, ಏನೇ ವಿಚಾರದಿಂದ ದೂರ ಆಗಿರಬಹುದು ನೀವಿಬ್ಬರು, ಆ ವ್ಯಕ್ತಿ ಮತ್ತೆ ಮರಳಿ ನಿಮ್ಮ ಹತ್ರ ಬರುವಂತಹ ಸಂದರ್ಭ ಒಂದು ಬರುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಫೂಲ್ ಕಾರ್ಡ್ ಬರ್ತಾ ಇದೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹುಶಃ ಅವರ ಫ್ಯಾಮಿಲಿ ಮತ್ತು ಅವರ ವೈಯಕ್ತಿಕ ವಿಚಾರಗಳು ಬಹಳಷ್ಟಿದೆ, ಬಹಳಷ್ಟು ಅವಕಾಶಗಳು ಕೂಡ ಆ ವ್ಯಕ್ತಿಯ ಜೀವನದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಏನು ಅಂತ ಹೇಳಿದ್ರೆ ಆ ಬಿಸ್ನೆಸ್ ಸ್ಟ್ರೆಸ್ನಲ್ಲಿ ಇರಬಹುದು, ಆ ವ್ಯಕ್ತಿ ಫ್ಯಾಮಿಲಿ ವಿಚಾರವಾಗಿ ಬಹಳಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾ ಇರಬಹುದು. ಆ ವ್ಯಕ್ತಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮ ವಿಚಾರದಲ್ಲಾಗಿರ್ಬೋದು ಅಥವಾ ಅವ್ರ ವೈಯಕ್ತಿಕ ವಿಚಾರದಲ್ಲಿ ಅವರ ಕ್ಯಾರೆಕ್ಟ್ರೇ ಆಗಿರಬಹುದು, ಅವರು ಮನಿ ಮೈಂಡೆಡ್ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಹತ್ರ ಏನಾದರೂ ಆಗುತ್ತೆ ಅನ್ನೋದಾದರೆ ಅವರು ಎಷ್ಟೇ ಟೈಮ್ ಆದರೂ ಕೂಡ ನಿಮ್ಮ ಜೊತೆಗಿರ್ತಾರೆ, ನಿಮ್ಮಿಂದ ಏನು ಹೆಲ್ಪ್ ಆಗಲ್ಲ ಅನ್ನೋದಾದರೆ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇವರಿಗೆ ಮೊದಲನೆಯದಾಗಿ ಹಣದ ಆದ್ಯತೆ ಬಹಳಷ್ಟಿದೆ.
ಹಾಗೆ ಇಲ್ಲಿ ಮರಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ನಿಮ್ಮಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಥವಾ ನಿಮ್ಮಿಂದ ಏನಾದರೂ ಅವಶ್ಯಕತೆ ಇದೆಯಾ ಅನ್ನೋ ವಿಚಾರವಾಗಿ ಈ ವ್ಯಕ್ತಿ ಒಂದಷ್ಟು ಯೋಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಫೂಲ್ ಕಾರ್ಡ್ ಬರ್ತಾ ಇದೆ. ದುಡುಕಿ ನಿಮ್ಮಿಂದ ಯಾವುದೋ ಒಂದು ವಿಚಾರದಿಂದ ದೂರ ಆಗಿದ್ದಾರೆ. ಹಾಗೆ ನೀವು ಕೂಡ ಈ ವ್ಯಕ್ತಿಯ ನಿಜ ಬಣ್ಣಗಳನ್ನು ನೋಡಿದಿರಿ, ಹಾಗೆ ಕ್ವಶನ್ಸ್ಗಳನ್ನ ಮಾಡಿದಿರಿ, ಈ ವ್ಯಕ್ತಿಯ ವ್ಯಕ್ತಿತ್ವಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಎಷ್ಟೋ ಬಾರಿ ನಿಮ್ಮಿಬ್ಬರ ನಡುವೆ ಮಾತುಕತೆಗಳಾಗಿರ್ಬೋದು, ಹಣದ ವಹಿವಾಟುಗಳು ಬಹಳಷ್ಟು ಮಾಡ್ಕೊಂಡಿದ್ದೀರಿ ಕೆಲವ್ರ ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಅಲ್ಲ, ಕೆಲವ್ರ ಲೈಫಲ್ಲಿ ಹಣದ ವಿಚಾರವಾಗೂ ಕೂಡ ನೀವೇನೋ ಒಂದಷ್ಟು ವಹಿವಾಟುಗಳನ್ನು ಮಾಡ್ಕೊಂಡಿದ್ದೀರಿ ಅಂತಲೇ ತೋರಿಸುತ್ತೆ ಇಲ್ಲಿ. ಹಾಗೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಓಕೆ, ರಿಲ್ಯಾಕ್ಸ್, ಫೈಂಡ್ ಜಾಯ್ ಇನ್ ದಿ ಸಿಂಪಲ್ ಪ್ಲೆಷರ್ ಆಫ್ ಜಸ್ಟ್ ಬೀಯಿಂಗ್ ಟುಗೆದರ್. ಓಕೆ, ಇಲ್ಲಿ ನಾನು ಒಂದು ಕ್ಲಾರಿಫಿಕೇಷನ್ಗೋಸ್ಕರ ನಿಮ್ಮ ರೊಮ್ಯಾನ್ಸ್ ಕಾರ್ಡ್ ಒಂದು ತೆಗೆದಿದ್ದೀನಿ. ಸೊ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ರಿಲೀಫ್ ಆಗಿ ಆ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ನೋವಾಗಿದೆ. ಈ ವ್ಯಕ್ತಿಗೆ ನೀವು ಎಷ್ಟೋ ಸಲ ನೀವು ನಿಮ್ಮ ಲೈಫಿಂದ ಈ ವ್ಯಕ್ತಿ ದೂರ ಹೋಗಕ್ಕೆ ಹೋದಾಗೂ ಕೂಡ ಎಷ್ಟೋ ಸಲ ನೀವು ಭಾಳ ಡಿಪ್ರೆಷನ್ಗೆ ಹೋಗಿದ್ದು, ಆ್ಯಂಗ್ಸೈಟಿ ಆಗಿದ್ದು, ಬಹಳಷ್ಟು ಬೇಡ್ಕೊಂಡಿದ್ದು, ದುಡುಕಿ ಈ ವ್ಯಕ್ತಿ ಏನು ಮಾಡಿದ್ರು, ನಿಮ್ಮಿಂದ ನಿಮ್ಮ ಲೈಫಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನು ಬಹಳಷ್ಟು ಮಾಡಿಕೊಂಡ್ರು ಅಂತಲೇ ಹೇಳಬಹುದು. ಸೊ ಇಲ್ಲಿ ಒಂದು ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಯಾವುದೇ ಒಂದು ವಿಚಾರದಲ್ಲಾಗಿರಲಿ, ನಿಮ್ಮ ಈಗೋ ಆಗಿರ್ಬೋದು, ಅವರ ಈಗೋ ಆಗಿರ್ಬೋದು, ಏನೇ ಇರ್ಬೋದು ನಿಮ್ಮಿಬ್ಬರ ನಡುವೆ, ಅದು ಒಂದಷ್ಟು ಅಂತ್ಯನ ಪಡಿತಾ ಇದೆ. ನೀವಿಲ್ಲಿ ಏನು ಮಾಡಬೇಕಾಗಿದೆ, ಇಲ್ಲಿ ರಿಲ್ಯಾಕ್ಸ್ ಅಂತ ಒಂದು ಕಾರ್ಡ್ ಬಂದಿದೆ. ಸಿ ಹಿಯರ್, ಫೈಂಡ್ ಜಾಯ್ ಇನ್ ದ ಸಿಂಪಲ್ ಪ್ಲೆಷರ್ ಆಫ್ ಜಸ್ಟ್ ಬೀಯಿಂಗ್ ಟುಗೆದರ್ ಅಂತ ಹೇಳಿ. ಸೊ ಒಂದಷ್ಟು ರಿಲ್ಯಾಕ್ಸ್ ಆಗಿ ಆ ವ್ಯಕ್ತಿಯ ವಿಚಾರದಿಂದ ಎಷ್ಟೇ ನೋವಾಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಹೋಗ್ಬಿಡಿದ್ರೆ ಈ ಪ್ರಪಂಚ ಭಾಳ ಚಿಕ್ಕದಾಯ್ತಾ, ಬಹಳ ಆ ವ್ಯಕ್ತಿ ಇಲ್ದಿದ್ರೆ ನನ್ನ ಜೀವನನೇ ನಡೆಯಲ್ಲ, ಆ ವ್ಯಕ್ತಿ ಇಲ್ದಿದ್ರೆ ನಾನು ಭಾಳೇ ಮುಂದಕ್ಕೆ ಹೋಗಲ್ಲ, ಸೂರ್ಯ ಮುಳುಗೋದಿಲ್ಲ, ಸೂರ್ಯ ಹುಟ್ಟೋದೇ ಇಲ್ಲ, ಚಂದ್ರ ಬರೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಆ್ಯಂಗ್ಸೈಟಿ ಡಿಪ್ರೆಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಟೈಮ್ ಕೊಟ್ಟು ನೋಡಿ, ಆ ವ್ಯಕ್ತಿ ಮರಳಿ ಬರ್ತಾರೆ ನಿಮ್ಮ ಜೀವನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ದುಡುಕಿ ಮುಂದಕ್ಕೆ ಹೋಗಿರೋದು, ಏನೆಲ್ಲ ಯೋಚನೆ ಮಾಡ್ತಾರೆ, ಏನೆಲ್ಲ ನನ್ನ ಲೈಫಲ್ಲಿ ಏನೋ ಆಗಿಬಿಡಬೇಕು, ಏನೋ ಆಗುತ್ತೆ, ಇದಕ್ಕಿಂತ ಬೆಟರ್ ಲೈಫ್ ಇದೆ ಅನ್ನುವಂತಹ ಯೋಚನೆಯಿಂದ ಈ ವ್ಯಕ್ತಿ ದುಡುಕಿ ಮುಂದಕ್ಕೆ ಹೋಗಿದ್ದಾರೆ. ಸೊ ಈ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಬಿಗಿನಿಂಗ್ ಮಾಡ್ತಾರೆ. ಓಕೆ, ಹೊಸ ಅಧ್ಯಾಯ ಮತ್ತೊಂದು ಇದೆ. ನಿಮ್ಮ ಆ ವ್ಯಕ್ತಿಗೆ ನಿಮ್ಮ ಕಾಂಟ್ಯಾಕ್ಟ್ ಮಾಡುವಂತಹ ನೆನಪು ಬರುವಂತಹ ಸಂದರ್ಭಗಳಿದೆ. ಅಗೇನ್ ಇಲ್ಲಿ 6 ಆಫ್ ಕಪ್ಸ್ ಇದೆ. ನಿಮ್ಮ ಯೋಚನೆಗಳು ನಿಮ್ಗಿಂತ ಹೆಚ್ಚಾಗಿ ಆ ವ್ಯಕ್ತಿಗೆ ಬರ್ತಾ ಇರುತ್ತೆ. ಅವ್ರು ಏನೇ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ನಿಂದ ಬಂದಿರಬಹುದು, ಅವರ ನಿಜ ಬಣ್ಣಗಳು ನಿಮಗೆ ಗೊತ್ತಾಗಿರಬಹುದು. ಬಟ್ ಆದರೆ ಆ ವ್ಯಕ್ತಿಗೆ ಎಷ್ಟೋ ಬಾರಿ ಮನಸಾರೆ ನಿಮ್ಮನ್ನು ನೆನಪು ಮಾಡ್ಕೊಂಡಿದ್ದು ಇದೆ, ನೆನಪು ಮಾಡ್ಕೊಳ್ತಾ ಇರೋದು ಇದೆ. ನಾನು ಅದಕ್ಕೆ ಹೇಳಿದೆ, ಅಯ್ಯೋ ಆ ವ್ಯಕ್ತಿ ಈಗಲೇ ಚೇಂಜ್ ಆಗಿಬಿಡ್ತಾರಾ, ಯಾರೋ ಸಿಕ್ಬಿಟ್ರಾ, ನಾನು ದೂರ ಆಗೋಗ್ಬಿಡ್ತೀನ, ಇದನ್ನೆಲ್ಲ ತೊಗೊಂಡು ಸ್ಟ್ರೆಸ್ ತೊಗೊಂಡು ಡಿಪ್ರೆಷನ್ಗೆ ಹೋಗುವ ಅವಶ್ಯಕತೆಗಳಿಲ್ಲ. ಆ ವ್ಯಕ್ತಿಗೆ ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಜೊತೆಗೆ ಇದ್ದಂಥ ನೆನಪುಗಳು ಅಥವಾ ನೀವು ಅವ್ರಿಗೆ ಕೇರ್ ಮಾಡಿದಂಥದ್ದು ಎಲ್ಲನೂ ಕೂಡ ಜೆನ್ಯೂನ್ ವ್ಯಕ್ತಿ ಅಂತ ಹೇಳಿ ಎಷ್ಟೋ ಬಾರಿ ನೆನಪಾಗ್ತಾ ಇದೆ ಆ ವ್ಯಕ್ತಿಗೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಂದರ್ಭಗಳು ಕೂಡ ಆ ವ್ಯಕ್ತಿಗೆ ಎಷ್ಟೋ ಸಲ ಬರ್ತಾ ಇದೆ. ಆ ವ್ಯಕ್ತಿ ನಿಮ್ಮ ನೆನಪುಗಳು ದಿನದಲ್ಲಿ ಒಮ್ಮೆ ಆದರೂ ಆ ವ್ಯಕ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ 5 ಒಂದು ಹೇರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಹಿರಿಯರ ಮಾತುಗಳಾಗಿರ್ಬೋದು ಅಥವಾ ಅವ್ರ ಫ್ರೆಂಡ್ ಸರ್ಕಲ್ ಮಾತುಗಳಾಗಿರ್ಬೋದು, ಅವ್ರಿಗೆ ತೆಗೆದಾಕೋಗೋದಕ್ಕೂ ಆಗ್ತಾಯಿಲ್ಲ ಅಥವಾ ನಿಮ್ಮನ್ನು ಬಿಟ್ಟಿರೋದಕ್ಕೂ ಕೂಡ ಆಗ್ತಾಯಿಲ್ಲ. ಇಲ್ಲಿ ಯಾರೋ ಹೇಳ್ದಂಥದ್ದಾಗಿರ್ಬೋದು ಅಥವಾ ಯಾರಿಗೋಸ್ಕರನೂ ಆಗಿರ್ಬೋದು, ನಿಮ್ಮಿಬ್ಬರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇದೆ ಇಲ್ಲಿ. ಸೊ ನಾನು ಅವ್ರ ಮಾತು ತಪ್ಪಿಬಿಡ್ತೀನಾ ಅಥವಾ ಏನಾಗ್ಬಿಡುತ್ತೋ, ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೋ, ಇದೆಲ್ಲನೂ ಕೂಡ ಆ ವ್ಯಕ್ತಿಯ ಮೈಂಡ್ನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನಾನು ಅಗೇನ್ ಒಂದು ಕಾರ್ಡ್ನ ತೆಗಿತಾ ಇದ್ದೀನಿ. ಯೂನಿವರ್ಸಿಂದ ಏನು ಹೇಳೋದಕ್ಕೆ ಶುರು ಆಗ್ತಿದೆ, ಟಾಕ್ಸಿಸಿಟಿ ಅಂತ ಬರ್ತಿದೆ. ಟಾಕ್ಸಿಕ್ ರಿಲೇಷನ್ಶಿಪ್ ಕ್ಯಾನ್ ಡ್ರೈನ್ ಯುವರ್ ಎನರ್ಜಿ ಆ್ಯಂಡ್ ಸೆಲ್ಫ್ ವರ್ತ್, ಬಿ ಅವೇರ್. ನೋಡಿ, ನಿಮ್ಮಲ್ಲಿ ಏನಾದರೂ ರಾಹು ವೀಕ್ ಇದ್ದ ಅಂತ ಹೇಳಿಬಿಟ್ರೆ ಇಂಥ ವ್ಯಕ್ತಿಗಳು ಬಂದೇ ಬರ್ತಾರೆ. ಆ ರಾಹು ವೀಕ್ ಇದ್ದಾಗ ಏನಾಗುತ್ತೆ, ಲವ್, ಡಿಪ್ರೆಷನ್, ಆ್ಯಂಗ್ಸೈಟಿ, ಅಳು, ದುಃಖ, ನಿಮ್ಮನ್ನು ಟಾಕ್ಸಿಕ್ ರಿಲೇಷನ್ಶಿಪ್ಗಳೇ ಬಹಳಷ್ಟು ಅಟ್ರ್ಯಾಕ್ಟ್ ಮಾಡೋದು ಜಾಸ್ತಿ, ಈ ರೀತಿ ಎಲ್ಲ ಆಗ್ತಾ ಹೋಗುತ್ತೆ. ಇದರಿಂದ ನೀವೇನು ಮಾಡ್ಕೊಳ್ತಾ ಇದ್ದೀರಿ ಗೊತ್ತಾ, ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ತಾ ಇದ್ದೀರಿ. ಬಹಳಷ್ಟು ನಿಮ್ಮ
ಮಾನಸಿಕ ಖಿನ್ನತೆಗೆ ಹೋಗುವಂಥದ್ದು, ಕಗ್ಗಂಟು, ಈ ವ್ಯಕ್ತಿಯನ್ನು ದೂರ ಮಾಡಬೇಕು, ಈ ವ್ಯಕ್ತಿ ಮಾಡ್ತಿರೋದು ಮೋಸ ಅನ್ನೋದು ಗೊತ್ತಿದೆ. ಬಟ್ ಆದರೆ ನೀವೇನು ಮಾಡಿದೆ, ಆ ವ್ಯಕ್ತಿಯಿಂದ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇದರಿಂದ ನಿಮ್ಮ ಎನರ್ಜಿ ಕೂಡ ಡ್ರೈನ್ ಆಗ್ತಾ ಇದೆ. ಈ ಸಿಚುವೇಶನ್ ನೋಡಿ, ಅವರು ದುಡುಕಿ ಮುಂದಕ್ಕೆ ಹೋಗ್ತಾರೆ, ಬಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ, ನಿಮ್ಮ ನೆನಪು ಬರುವ ಸಾಧ್ಯತೆ ಇದೆ. ಅವ್ರಿಗೆ ಇಲ್ಲಿ ಯಾರೋ ಹೇಳ್ತಾ ಇರುವಂಥದ್ದು ಇದೆ, ಸರಿಯಾದ ದಾರಿಯಲ್ಲಿರು, ನಿನಗೆ ಹಾಗಿರು ಹೀಗಿರು ಅಂತ ಹೇಳಿ. ಇಲ್ಲಿ ಅವ್ರ ಮಾತುಗಳನ್ನು ಕೂಡ ತೆಗೆದು ಹಾಕೋಕ್ಕಾಗ್ತಾ ಇಲ್ಲ. ಮೇಜರ್ ಕಾರ್ಡ್ಗಳು ಔಟ್ಕಮ್ ಬಂದಿರೋದ್ರಿಂದ ಇಲ್ಲಿ ಹೈಪ್ರಿಸ್ಟಸ್ ಬಂದಿದೆ. ಹೈಪ್ರಿಸ್ಟಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ತಾಳ್ಮೆ ಮುಖ್ಯ. ನಿಮ್ಮ ಮೈಂಡು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೋಡಿ, ಯಾವಾಗಲೂ ನಮ್ಮ ಮನಸ್ಸು ಟಾಕ್ಸಿಸಿಟಿಗೆ ತುಂಬ ಬೇಗ ವಾಲುತ್ತೆ. ವಿಷಕಾರಿ, ಬರೀ ಬೇಡದ ವಿಚಾರಕ್ಕೆ ಆ ವ್ಯಕ್ತಿ 100 ಒಳ್ಳೇದು ಮಾಡಿದರೂ ಅದು ನೆನಪಾಗ್ತಾ ಇರೋದಿಲ್ಲ. ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿದ್ದು ಬಹಳಷ್ಟು ಮಾನಸಿಕವಾಗಿ ನೋವು ಮಾಡ್ತಾ ಇರುತ್ತೆ. ಆ ವ್ಯಕ್ತಿಯ ನೆಗೆಟಿವ್ ಪಾಯಿಂಟ್ಸ್ಗಳು ಬೇರೂರುತ್ತೆ ನಿಮ್ಮ ಮೈಂಡಲ್ಲಿ. ಸೊ ಹಾಗಾಗಿ ಎಷ್ಟು ನಾನು ಬೇಡ, ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇರೋದು ಬೇಡ, ಈ ವ್ಯಕ್ತಿಯನ್ನು ಮರಿಬೇಕು, ಅದು ಇದು ಮರಿಬೇಕು ಅನ್ನುವಂತಹ ಕಾನ್ಸೆಪ್ಟನ್ನ ನೀವೇನು ಮೈಂಡಲ್ಲಿ ತೊಗೊಳ್ತೀರಲ್ಲ, ಮರೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ಹೀಲ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿಬಿಡುತ್ತೆ. ಈ ಟೈಮಲ್ಲಿ ನೀವು ಇನ್ನೂ ಆ ವ್ಯಕ್ತಿಯಿಂದ ಹೋಗೋದು, ಇನ್ನೂ ಆ ವ್ಯಕ್ತಿಗೆ ಅಂಗಲ ಹಚ್ಚೋದು, ಇನ್ನೂ ಆ ವ್ಯಕ್ತಿಗೆ ಬೇಡ್ಕೊಂಡಷ್ಟು ಕೂಡ ಆ ವ್ಯಕ್ತಿ ಇನ್ನೂ ನಿಮ್ಮನ್ನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ವ್ಯಕ್ತಿಗೆ ಆಬ್ವಿಯಸ್ಲಿ ಇನ್ನು 6 ಮಂತ್ ಆಗಿರಬಹುದು, 3 ಮಂತ್ಸ್ ಆಗಿರಬಹುದು, ಈ ವ್ಯಕ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಅತಿ ಹೆಚ್ಚಾಗೇ ಇದೆ. ಮೇಜರ್ ಕಾರ್ಡ್ಸ್ಗಳು ಔಟ್ಕಮ್ ಬಂದಿರೋದ್ರಿಂದ ನಿಮ್ಗೆ ನೋವಾಗುತ್ತೆ. ಹೌದು, ಬಹಳಷ್ಟು ಈ ವ್ಯಕ್ತಿ ವಿಚಾರವಾಗಿ ತುಂಬ ಹಿಂಟ್ಸ್ಗಳಿದೆ. ಈ ವ್ಯಕ್ತಿ ತಪ್ಪು ಅಂತ ನೀವು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಮನಸ್ಸಲ್ಲಿ ಆ ವ್ಯಕ್ತಿ ಬೇಕು. ಈ ವ್ಯಕ್ತಿ ತಪ್ಪು ಅಂತ ಹೇಳ್ಕೊಂಡ್ರೆ ಮತ್ತೆ ಎಲ್ಲಿ ಲ್ಯಾಗ್ ಆಗುತ್ತೋ, ನೀವು ಯಾಕೆ ಅಷ್ಟೊಂದು ಅಂಗಲಾಚೋದಕ್ಕೆ ಹೋಗ್ತೀರಿ? ಪ್ರೀತಿಯಲ್ಲಿ ಯಾವಾಗಲೂ ಬೇಡಿಕೆ ಇರಬಾರ್ದು, ಪ್ರೀತಿಯಲ್ಲಿ ಯಾವಾಗಲೂ ಭಿಕ್ಷೆನೂ ಕೂಡ ಬೇಡಬಾರ್ದು. ಅದು ಮನಸ್ಸಿನಿಂದ ಬರಬೇಕು. ಭಿಕ್ಷೆ ಬೇಡಿದ್ರೆ ಎಷ್ಟು ಅಸಹ್ಯ ಅನ್ನಿಸ್ತಾ ಇರುತ್ತೆ, ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ನಿಮ್ಮ ಡಿಗ್ನಿಫೈನ ಬಿಟ್ಕೊಡ್ಬೇಡಿ, ನಿಮ್ಮ ಡಿಗ್ನಿಟಿನ ಬಿಟ್ಕೊಡ್ಬೇಡಿ, ನಿಮ್ಮ ತನನ ನೀವು ಬಿಟ್ಕೊಂಡಿರೋದಕ್ಕೆ ಹೋಗಬೇಡಿ. ಓಕೆ, ಈಗ ಇದು ಟಾಕ್ಸಿಕ್ ರೀತಿಯೇ ಕಾಣಿಸುತ್ತೆ. ಬಟ್ ಆದರೆ ಆ ವ್ಯಕ್ತಿಗೆ ಮರಳಿ, ಅಂದರೆ ಮೇಜರ್ಸ್ ಕಾರ್ಡ್ಗಳು ನಾನು ಅತಿ ಹೆಚ್ಚಾಗಿ ನೋಡ್ತಾ ಇರೋದ್ರಿಂದ ಮೇಜರಾಗಿ ಆ ವ್ಯಕ್ತಿ ಈಗ ಈ ಸಮಯ ನಿಮ್ಮಿಂದ ದೂರ ಆಗಿ ದುಡುಕಿ ತಪ್ಪು ಮಾಡ್ತಾ ಇದ್ದಾರೆ. ಸೊ ಅವರು ದುಡುಕಿ ತಪ್ಪು ಆಗಿದೆ ನನ್ನಲ್ಲಿ ಅಂತ ಹೇಳಿ ಮತ್ತೆ ಬರೋದಕ್ಕೆ ಟೈಮ್ ಬೇಕಾಗತ್ತೆ. ಆ ಟೈಮ್ನ ನೀವು ಕೊಡಬೇಕಾಗತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ? ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರುವಂತಹ ಸಂದರ್ಭ ಒಂದು ಬರುತ್ತಾ ನಿಮ್ಮ ಲೈಫಲ್ಲಿ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ಕಿಂಗ್ ಆಫ್ ಸ್ವಾರ್ಡ್ಸ್ ನಿಮ್ಮಿಬ್ಬರ ನಡುವೆ ಈಗ ಏನೇ ಮಾತಾಡೋದಕ್ಕೆ ಹೋದ್ರೂ ಕೂಡ ಆ ವ್ಯಕ್ತಿ ತುಂಬ ರ್ಯಾಶಾಗಿ ಟ್ರೀಟ್ ಮಾಡ್ತಾರೆ, ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ನನಗೆ ನನ್ನ ಜವಾಬ್ದಾರಿ ಹೆಚ್ಚು ಅನ್ನುವಂತಹ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಅವ್ರು ನೋಡಿ ಸರಿಯಾದ ಸಮಯದಕ್ಕೆ ಊಟ ಮಾಡ್ತಾರೆ, ಅವರ ಡಿಸಿಪ್ಲಿನ್, ಅವರ ಲೈಫ್ ಸ್ಟೈಲ್ ಡಿಸಿಪ್ಲಿನ್ ಯಾವುದೂ ಕೂಡ ತಪ್ಪಿಲ್ಲ. ನೇರ ಮಾತಾಡ್ತಾರೆ, ನೇರ ಅವರು ಹೇಗಿರಬೇಕೋ ಆ ರೀತಿ ಅವ್ರ ಲೈಫ್ನೂ ಕೂಡ ಬದಲಾಯಿಸ್ಕೊಳ್ತಾ ಇದ್ದಾರೆ. ಬಟ್ ಆದರೆ ನೀವೇನು ಮಾಡ್ತಿದ್ದೀರಿ? 4 ಆಫ್ ಸ್ವಾರ್ಡ್ಸ್. ಈ ವ್ಯಕ್ತಿ ಎಲ್ಲಿದ್ದಾರೆ? ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ? ಈ ವ್ಯಕ್ತಿಗೆ ನನ್ನ ನೆನಪಿದೆಯಾ? ಈ ವ್ಯಕ್ತಿ ವಿಚಾರವಾಗಿ ಮೈಂಡಲ್ಲಿ ಮಾನಸಿಕವಾಗಿ ಯೋಚನೆ ಮಾಡೋದು, ನಿಮ್ಮನ್ನು ನೀವು ಡ್ರೈನ್ ಮಾಡ್ಕೊಳ್ಳೋದು, ಭಯಗಳನ್ನು ಪಟ್ಕೊಳ್ಳೋದು, ಆ ವ್ಯಕ್ತಿ ನನ್ನ ಲೈಫಲ್ಲಿ ಇಲ್ಲ ಅಥವಾ ಆ ವ್ಯಕ್ತಿ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಯ ಕಮ್ಯುನಿಕೇಷನ್ ನನ್ನ ಜೊತೆಗೆ ಆಗ್ತಾ ಇಲ್ಲ. ಏಕೆಂದರೆ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಕಮ್ಯುನಿಕೇಷನ್ ಮಾಡದೇ ಇದ್ದರೆ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಆ ವ್ಯಕ್ತಿಗೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನೀವು ಯಾಕೆ ನಿಮ್ಮ ಲೈಫ್ನ ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಳ್ತಾ ಇಲ್ಲ? ಪದೇ ಆ ವ್ಯಕ್ತಿ ಬಗ್ಗೆನೇ ಎಂಕ್ವೈರಿ ಮಾಡೋದು, ಪದೇ ಆ ವ್ಯಕ್ತಿಯನ್ನೇ 100 ಸಲ ನೋಡುವಂಥದ್ದು ಅದರ ಅವಶ್ಯಕತೆ ನಿಮಗಿಲ್ಲ. ಬಟ್ ಆದರೂ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಬಹಳಷ್ಟು, ಆ ವ್ಯಕ್ತಿಯಿಂದ ನಿಮ್ಗೆ ಏನು ಯೂಸ್ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯ ನೆನಪುಗಳಲ್ಲಿ ಬಹಳಷ್ಟು ಅವಲಂಬಿತರಾಗಿದ್ದೀರಿ. ನೀವಿದ್ದ ಹಾಗೇ ಆ ವ್ಯಕ್ತಿನೂ ಇರಬೇಕು ಅಂದ್ಕೊಳ್ಳೋದು ಮಹಾ
ತಪ್ಪು. ಒಂದು, ಈ ವ್ಯಕ್ತಿ ಎಷ್ಟು ಇಗ್ನೋರ್ ಮಾಡಿದ್ರೂ ಕೂಡ ಅದನ್ನು ನೀವು ಪದೇ 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 ಮನಸ್ಸಿಗೆ ತೊಗೊಂಡು ಮತ್ತೆ ಈ ರೀತಿಯೇ ಆಗ್ತಾಯಿದ್ದೀರಿ, ಆ್ಯಂಗ್ಸೈಟಿಗೆ ಫೀಲ್ ಆಗ್ತಾಯಿದ್ದೀರಿ. ಓಕೆ, ಇದು ಒಂದಷ್ಟು ಟೈಮ್ ಕೊಡಿ, ನೀವು ಆರಾಮಾಗಿರಿ. ಈ ಒಂದಷ್ಟು ನನಗೆ ಗೊತ್ತು ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೇಗೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿಬಿಡ್ಲಿ, ಆ್ಯಕ್ಷನ್ ತೊಗೊಳ್ಳೋದು, ಮೈಂಡನ್ನು ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ, ಆ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಿಬಿಡೋದು, ಆ ವ್ಯಕ್ತಿಗೆ ಬೈದಾಡ್ಬಿಡೋದು, ಆ ವ್ಯಕ್ತಿ ಇರೋ ಜಾಗಕ್ಕೆ ಹೋಗೋದು, ಆ ವ್ಯಕ್ತಿ ಇರೋ ಜಾಗಕ್ಕೆ ಹೋಗ್ಬಿಡ್ಬೇಕಾ ಅಂತ ಅಂದ್ಕೊಳ್ಳೋದು, ಇದು ಎಲ್ಲನೂ ಕೂಡ ನಿಮ್ಮ ಮೈಂಡಿಗೆ ಬರ್ತಾ ಇದೆ. ಬಟ್ ಆದರೆ ನೀವು ನಿಮ್ಮನ್ನು ಕಂಟ್ರೋಲ್ನಲ್ಲಿ ದಯವಿಟ್ಟು ಇಟ್ಕೊಳ್ಬೇಕಾಗತ್ತೆ. ಹೌದು, ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ಬಹಳಷ್ಟು ಮನಸ್ಸಿಗೆ ಇನ್ನೂ ಹರ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮಿಬ್ಬರ ನಡುವೆ ಬಹಳಷ್ಟು ಈ ಹಿಂದೆ ಅವ್ರು ನಿಮಗೆ ಕೇರ್ ಮಾಡುವಂಥದ್ದು, ಕನ್ಸರ್ನ್ ಮಾಡುವಂಥದ್ದು, ಲೈಕ್ ಒಂದು ರೀತಿಯಲ್ಲಿ ಆ ವ್ಯಕ್ತಿ ನಿಮಗೆ ಈ ಥರದ್ದೊಂದು ವ್ಯಕ್ತಿ ನನ್ನ ಲೈಫಲ್ಲೇ ಇರಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಿಮಗೆ ತೋರಿಸಿರೋದು ಹೌದು, ಆಗ್ತಾ ಇದೆ. ನಿಮಗೆ ಮಾನಸಿಕವಾಗಿ ಭಾಳಷ್ಟು ನೋವು ಕೊಡ್ತಾ ಇದೆ, ದುಃಖದಲ್ಲಿದ್ದೀರಿ ಈ ವ್ಯಕ್ತಿ ವಿಚಾರವಾಗಿ. ಬಟ್ ಆದರೆ ಯಾವ ಸಂದರ್ಭಕ್ಕೆ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ನೋಡೋಣ. 3 ಆಫ್ ಪೆಂಟಿಕಲ್ಸ್. ನೀವಲ್ದೇನೂ ಕೂಡ ಈ ವ್ಯಕ್ತಿಯ ಲೈಫಲ್ಲಿ ಬೇರೆ ಯಾವುದೋ ಒಂದು ವ್ಯಕ್ತಿ ಇದ್ದಾರೆ ಅಂತಲೇ ನಾನು ಹೇಳಬಹುದು. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬೇರೆ ಒಂದು ನಿಮ್ಮ ರೀತಿಯಾದಂತಹ ಫ್ರೆಂಡ್ಶಿಪ್ ಇರಬಹುದು, ನಿಮ್ಮ ರೀತಿಯಾದಂತಹ ಒಂದು ಒಳ್ಳೆಯ ಸಂಬಂಧ ಆಗಿರಬಹುದು, ಈ ವ್ಯಕ್ತಿಯ ಲೈಫಲ್ಲಿ ಎಂಟ್ರಿ ಕೊಟ್ಟಿರೋದ್ರಿಂದ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗೋದು, ನಿಮ್ಮನ್ನು ಆಳವಾಗಿ ನೋವು ಮಾಡುವಂಥದ್ದು. ಇದರಿಂದ ನಿಮಗೆ ಹೇಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಿಮಗೆ ಮಾನಸಿಕವಾಗಿ ಅದೊಂದು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ ನಿಮಗೆ, ಅಥವಾ ನೀವೇನು ಕ್ವಶನ್ ಕೇಳೋದಕ್ಕೆ ಹೋದ್ರೂ ಕೂಡ ಈ ವ್ಯಕ್ತಿ ಕೈಗೂ ಸಿಗ್ತಾ ಇಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಈ ಪಾಸ್ಟಲ್ಲಿ ಆಗಿರುವಂತಹ ಘಟನೆಗೋಸ್ಕರನೇ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ನೀವು ಕ್ವಶನ್ಸ್ಗಳನ್ನ ಕೇಳ್ತೀರಿ, ಅಥವಾ ನಿಮ್ಮ ಕ್ವಶನ್ಸ್ಗಳಿಗೆ ಆ ವ್ಯಕ್ತಿಗೆ ಉತ್ತರ ಕೊಡೋದಕ್ಕೆ ಬರದೇ ಇದ್ದಾಗ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಯತ್ನಗಳು ಏನೆಲ್ಲ ಮಾಡಬೇಕು ಮಾಡ್ತಾರೆ. ಇದು ನಾನು ಹೇಳಿದ್ನಲ್ಲ, 9 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಪ್ರೀವಿಯಸ್ಸಲ್ಲಿ ನಿಮ್ಮಿಬ್ಬರ ಸಂಬಂಧ ಆ ವ್ಯಕ್ತಿ ಯಾವ ರೀತಿ ಅಂದರೆ ನಿಮ್ಮನ್ನು ಬಹಳಷ್ಟು ಆ ಸಂಬಂಧ, ಆ ಪ್ರೀತಿ, ಆ ವ್ಯಕ್ತಿ ನಿಮ್ಮನ್ನು ಆವರಿಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಬಟ್ ಆದರೆ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಹೇಳಿದ ರೀತಿಯೇ ನಿಮ್ಮ ಜೊತೆಗೆ ನಿಮ್ಮ ಲೈಫಲ್ಲಿ ಇಲ್ಲ. ಆ ವ್ಯಕ್ತಿ ನಿಮ್ಗೆ ಏನೆಲ್ಲ ಕಮಿಟ್ಮೆಂಟ್ಸ್ಗಳು ಕೊಟ್ಟಿದ್ರು, ಆ ವ್ಯಕ್ತಿ ಏನೆಲ್ಲ ಹೇಳಿದರು ನಿಮ್ಮ ವಿಚಾರವಾಗಿ, ಆ ವ್ಯಕ್ತಿ ಆ ರೀತಿ ನಿಮ್ಮ ಜೊತೆಗೆ ಇಲ್ಲ ಅಂತಲೇ ತೋರಿಸುತ್ತೆ. ಸೊ ಯಾರೆಲ್ಲ ಓಕೆ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಕನೆಕ್ಷನ್, ಲವ್ ಈಸ್ ದ ಬ್ರಿಡ್ಜ್ ಕನೆಕ್ಟಿಂಗ್ ಸೋಲ್, ಚೀಸ್ ದೋಸ್ ಕನೆಕ್ಷನ್ಸ್. ನಿಮ್ಮಿಬ್ಬರು ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಏನೇ ಆಗಿರಬಹುದು, ಆ ವ್ಯಕ್ತಿಯ ಲೈಫಲ್ಲಿ ಏನೋ ಆಗ್ತಾ ಇರ್ಬೋದು. ಬಟ್ ಆದರೆ ಇನ್ನೂ ಕೂಡ ನಿಮ್ಮಿಬ್ಬರು ಕನೆಕ್ಷನ್ ತಪ್ಪಿಲ್ಲ. ಇಲ್ಲಿ ನೀವಿಬ್ಬರು ಮಾತನಾಡೋದು ತಪ್ತಾ ಇಲ್ಲ, ಅಥವಾ ನೀವು ಅವ್ರನ್ನ ಕ್ವಶನ್ಸ್ಗಳನ್ನ ಕೇಳೋದು ಕೂಡ ತಪ್ತಾ ಇಲ್ಲ, ಇನ್ನೂ ಕೂಡ ಕ್ವಶನ್ಸ್ನ ತಪ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಆ ವ್ಯಕ್ತಿಯಿಂದ ಕಾಲ್ ಬರುತ್ತೆ ನಿಮಗೆ. ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಮಾತನಾಡುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ, ಆ್ಯಕ್ಷನ್ ತೊಗೊಳ್ತಾರೆ. ಬಟ್ ಮುಂದೆ ಅಂದರೆ ಇವ್ರು ಏನು ಹೇಳ್ತಾರೆ ಆ ರೀತಿಯಲ್ಲಿ ಇರೋದಂತೂ ಸುಳ್ಳು ಅಂತಲೇ ಹೇಳ್ಬೋದು. ಅಟ್ರ್ಯಾಕ್ಷನ್, ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾಯಿಲ್ಲ ಈ ವ್ಯಕ್ತಿಗೆ, ನಿಮ್ಮಿಂದ ದೂರ ಹೋಗೋದಕ್ಕೂ ಆಗ್ತಾಯಿಲ್ಲ. ಬಿಕಾಸ್ ನೀವು ಅವ್ರಿಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಿ, ನಿಮ್ಮ ನೆನಪುಗಳು ಅಟ್ರ್ಯಾಕ್ಟ್ ಆಗ್ತಾ ಇದೆ. ಬಟ್ ಆದರೆ ಅಲ್ಲಿ ಯಾವುದೋ ಒಂದು ಸಂಬಂಧಗಳು ಇದೆ, ಅಲ್ಲಿ ಯಾವುದೋ ಒಂದು ದಾರಿನೂ ಕೂಡ ಇದೆ. ಅವರ ಲೈಫಲ್ಲಿ ಆ ವ್ಯಕ್ತಿನೂ ಕೂಡ ನನ್ನ ಜೀವನದಲ್ಲಿ ಇರಬೇಕು. ಬಟ್ ಆದರೆ ನಿಮ್ಮನ್ನು ಸಂಪೂರ್ಣವಾಗಿ ಕಟ್ ಆಫ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಬಿಕಾಸ್ ನೀವು ಹೇಳುವಂತಹ ರೀತಿಯಾಗಿರ್ಬೋದು, ನೀವು ಅಳುವಂಥ ರೀತಿಯಾಗಿರ್ಬೋದು, ನಿಮ್ಮ ಜೊತೆಗೆ ಇದ್ದಂಥ ಟೈಮ್ ಆಗಿರ್ಬೋದು, ನಿಮ್ಮ ಕೇರ್ ಆಗಿರ್ಬೋದು, ನಿಮ್ಮ ದಿನಗಳಾಗಿರ್ಬೋದು, ಆ ವ್ಯಕ್ತಿಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತಲೇ ತೋರಿಸುತ್ತೆ ಇಲ್ಲಿ. ಸೊ ಯು ಆರ್ ದಿ ಅಟ್ರಾಕ್ಟಿಂಗ್ ದಿ ರೈಟ್ ಪರ್ಸನ್ ಅಟ್ ದಿ ರೈಟ್ ಟೈಮ್ ಇನ್ ಟು ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ಹೇಗೆ ನಿಮ್ಮನ್ನು ಬಿಟ್ಟು ಹೋದ್ರಲ್ಲ, ಈ ವ್ಯಕ್ತಿಗೆ ನೋಡಿ ಈಗಲೂ ಕೂಡ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ಆದರೆ ಯೂನಿವರ್ಸ್ ಕೂಡ ಮತ್ತೊಂದು ಮೆಸೇಜ್ ಏನು ಕೊಡ್ತಾ ಇದೆ, ನೀವು ಈ ವ್ಯಕ್ತಿಯನ್ನು ನಂಬಿ ಹತ್ತು ಕರೆದು ಈ ರೀತಿಯೆಲ್ಲ ಮಾಡೋದಕ್ಕಿಂತ ಇನ್ನು ಕೆಲವೇ ದಿನಗಳಲ್ಲಿ ನೀವು ಬೇರೊಬ್ಬ ವ್ಯಕ್ತಿಗೂ ಕೂಡ ಅಟ್ರಾಕ್ಟ್ ಆಗುವ ರೀತಿಯಲ್ಲಿ ಇದ್ದೀರಿ. ಆದರೆ ನಿಮ್ಮನ್ನು ನೀವು ಡ್ರೈನ್ ಮಾಡ್ಕೊಳ್ತಾ ಇದ್ದೀರಿ. ಈ ವ್ಯಕ್ತಿ ಇಲ್ದಿದ್ರೆ ನನ್ನ ಜೀವನನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಈ ವ್ಯಕ್ತಿಗೆ ಈಗಲೂ ಕೂಡ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ಬಟ್ ಆದರೆ ನೀವು ಈ ವ್ಯಕ್ತಿಯನ್ನು ನೀವು ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳುವ ರೀತಿಯಲ್ಲಿ, ಅಥವಾ ಆ ವ್ಯಕ್ತಿ ಹೇಗಿದ್ದಾರೋ ಅದನ್ನೇ ಎಕ್ಸೆಪ್ಟ್ ಮಾಡ್ಕೊಳ್ಳುವ ರೀತಿಯಲ್ಲಿ ನೀವೇನಾದರೂ ಇದ್ರಿ ಅಂತ ಹೇಳಿದ್ರೆ
ಅದು ನಿಮ್ಮ ಮಿಸ್ಟೇಕ್ಸ್ ಆಗುತ್ತೆ. ಬಟ್ ಆದರೆ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಆ್ಯಕ್ಷನ್ ತೊಗೊಳ್ತಾರೆ ನಿಮ್ಮ ವಿಚಾರದಲ್ಲಿ, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥದ್ದು. ಅಥವಾ ಹೀಗೆ ಅಂದರೆ ಇರೋದಾದರೆ ನಾನು ಹೀಗೆ ಇರ್ತೀನಿ, ನೀನು ಕೂಡ ಇದನ್ನು ಎಕ್ಸೆಪ್ಟ್ ಮಾಡ್ಕೋ ಅನ್ನುವಂಥ ರೀತಿಯಲ್ಲಿ, ಅದು ಯಾವುದೇ ಒಂದು ವಿಚಾರ ಆಗಿರಲಿ, ನಾನು ಇರೋದು ಹೀಗೇ, ಬಟ್ ನೀನು ನನ್ನನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ನೀನು ಇರಬಹುದು ಅನ್ನುವಂತಹ ರೀತಿಯಲ್ಲೇ ಆ ವ್ಯಕ್ತಿ ಒಂದಷ್ಟು ನಿಮಗೆ ನಿಮ್ಮ ಜೊತೆಗೆ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ 3ನೇ ಸ್ಟೋನ್, 3rd ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ? ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮರಳಿ ಬರುವ ಸಾಧ್ಯತೆಗಳು ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ 3ನೇ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ. ಓಕೆ, ಇಲ್ಲಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬ ಈಗೋ, ತುಂಬ ಅಹಂಕಾರ, ತುಂಬ ನೀವು ಎಷ್ಟು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೂ ಕೂಡ ಈ ವ್ಯಕ್ತಿ ತುಂಬ, ಇಲ್ಲಿ ನೋಡಿ ಸೀದಾ ಮೇಜರ್ ಕಾರ್ಡ್ಸ್ಗಳೇ, ಬಹಳಷ್ಟು ಹಠ. ನೀವೇನು ಹೇಳಿದ್ರು ಕೂಡ ಆಪೋಸಿಟಾಗಿ ಮಾತಾಡ್ತಾರೆ. ನೀವೇನು ಪ್ರಶ್ನೆ ಕೇಳೋದಕ್ಕೆ ಹೋದರೂ ಕೂಡ ಈ ವ್ಯಕ್ತಿ ನಾನು ಇರೋದೇ ಹೀಗೆ ಅನ್ನುವಂಥದ್ದು. ಅಹಂಕಾರ ಜಾಸ್ತಿ, ಸಿಟ್ಟು ಜಾಸ್ತಿ. ಫಸ್ಟ್ ಆಫ್ ಆಲ್ ಮೇನ್ ಈ ವ್ಯಕ್ತಿಗೆ ಸಿಟ್ಟು ಜಾಸ್ತಿ. ಸ್ಟ್ರಾಂಗಾಗಿ ಅವರು ಕೂತ್ಬಿಟ್ಟಿದ್ದಾರೆ. ಬಿಕಾಸ್ ಯಾಕೆ ಈ ಥರ ಸಂದರ್ಭ ಆಯಿತು ಹಾಗಾದರೆ ಈ ವ್ಯಕ್ತಿ, ನಾನು ಒಂದು ಕ್ಲಾರಿಫೈಗೋಸ್ಕರ ಒಂದು ಮೆಸೇಜ್ ತೆಗಿತಾ ಇದ್ದೀನಿ ನಿಮಗೆ, ಈ ಪ್ರೀವಿಯಸ್ಸಲ್ಲಿ ಏನಾಗಿತ್ತು ಅಂತ ನೋಡೋದಕ್ಕೆ. ಹೌದು, ನೀವು ಈ ವ್ಯಕ್ತಿ ಜೊತೆಗೆ ಟ್ರಾವೆಲಿಂಗ್ ಮಾಡಿದ್ರಿ, ಈ ವ್ಯಕ್ತಿ ಜೊತೆಗೆ ಒಂದು ರೀತಿ ಈ ವ್ಯಕ್ತಿ ಒಂಥರ ಲಕ್ಕಿ ಚಾಮ್ ರೀತಿಯಲ್ಲಿ ಇದ್ದರು. ಈ ವ್ಯಕ್ತಿ ಜೊತೆಗೆ ಜರ್ನಿ ಮಾಡಿದಂಥದ್ದು, ಆ ಜರ್ನಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ಬಟ್ ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಧಾನವಾಗಿ ನಿಮ್ಮಿಂದ ದೂರ ಹೋಗಿ ಸ್ಟ್ರಾಂಗಾಗಿ ಅವರು ಮನಸ್ಸೇ ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ವಿಚಾರವಾಗಿ ಮನಸ್ಸೇ ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗಟ್ಟಿಯಾಗಿ ಇದ್ದಾರೆ ಈ ವ್ಯಕ್ತಿ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮಿಬ್ಬರ ಸಂಬಂಧ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಅಂತಲೇ ನಾನು ಕರಿಬೋದು. ಈ ಸಂಬಂಧ ಒಂದು ಋಣದಂತೆ ಇತ್ತು. ಈ ಸಂಬಂಧ ಇಲ್ಲಿವರೆಗೂ ಇರಬೇಕಾಯಿತು. ಬಟ್ ಅವರು ನಿಮ್ಮ ಈ ಲೈಫ್ ಅನ್ನೋ ಒಂದು ಜರ್ನಿಯಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗುವಂತಹ ಸಂದರ್ಭಗಳು ಬಂದಿದೆ. ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ, ನಾನೇನು ನೋಡ್ತಾ ಇದ್ದೀನಿ, ಇದೊಂದು ಟ್ವಿನ್ ಫ್ಲೇಮ್ ಅಲ್ಲವೇ ಅಲ್ಲ. ಈ ವ್ಯಕ್ತಿಯ ಕಾರ್ಮಿಕ್ ಕನೆಕ್ಷನ್ ಏನಿತ್ತು ಇಲ್ಲಿವರೆಗೂ ಇತ್ತು. ಬಟ್ ಆದರೆ ದೂರ ಆಗೋದಕ್ಕೆ ಯಾವುದೋ ಒಂದು ಸಂದರ್ಭ. ಸೊ ಹಾಗಾಗಿ ನೋಡಿ, ಈ ವ್ಯಕ್ತಿ ನೀವು ಎಷ್ಟೇ ಅಂಗಲಾಚಿದ್ರೂ ಕೂಡ ಬಹಳಷ್ಟು ಸ್ಟ್ರಾಂಗಾಗಿ ನಿಂತಿದ್ದಾರೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ನಾನು ಬಹಳಷ್ಟು ಸಿಟ್ಟು, ಏಕೆಂದರೆ ಹೇಳಿದ್ರೆ ಈ ವ್ಯಕ್ತಿ ನಿಮಗೂ ಕೂಡ ಸಿಟ್ಟು ಬರುವ ರೀತಿಯಲ್ಲೇ ಮಾಡ್ತಾರೆ. ಜಗಳಗಳಾಗಬಹುದು, ಕೋಪಗಳಾಗಬಹುದು, ಎಲ್ಲನೂ ಆಗಬಹುದು. ಬಟ್ ಆದರೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಎಷ್ಟೇ ದೇವರುಗಳನ್ನು, ಎಷ್ಟೇ ದುಃಖ, ಅಳು ಅಥವಾ ಅಂಗಲಾಚೋದು ಎಷ್ಟೇ ನೀವು ಕೋರ್ಕೊಂಡ್ರೂ ಕೂಡ ಆಗ್ತಾ ಇಲ್ಲ. ಬಿಕಾಸ್ ಈ ವ್ಯಕ್ತಿಯ ಕ್ಯಾರೆಕ್ಟರ್ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆಯಲ್ಲ, ಎಂಡಿಂಗ್ ಮೂಮೆಂಟಲ್ಲಿದೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ನಾಗಿ ಬದಲಾವಣೆ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗಬೇಕಾಗಿತ್ತು. ಬಹಳಷ್ಟು ಈ ನೋಡಿ, ನಿಮ್ಮ ಟೈಮ್ ಚೆನ್ನಾಗಿಲ್ಲದೆ ಇರುವಾಗ ಅಥವಾ ಈ ಸಂಬಂಧಗಳಲ್ಲೂ ಕೂಡ ಬಹಳಷ್ಟು ನೋವುಗಳನ್ನೇ ಈಗಲೂ ಕೂಡ ತಿಂತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ನಾನು ನೋಡೋದಕ್ಕೆ ಹೋದರೆ ನೋ, ಇವ್ರ ಮನಸ್ಸಿನಿಂದ ಯಾವುದೇ ಕಾರಣಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಇಲ್ಲ ಅಂತಲೇ ನಾನು ಹೇಳಬಹುದು. ಈ ವ್ಯಕ್ತಿ ಮನಸ್ಸಿಂದ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆಗಳು ಇಲ್ಲ ನಿಮಗೆ. ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ಬಹಳಷ್ಟು ಸುಳ್ಳುಗಳನ್ನು ಹೇಳುವಂಥದ್ದು, ಅಥವಾ ಅವ್ರು ಇರೋದೇ ಬೇರೆ ಥರ, ನಿಮ್ಮನ್ನು ನಂಬಿಸೋದೇ ಬೇರೆ ಥರನೇ ಆಗೋಗುತ್ತೆ. ಈ ಸುಳ್ಳಿನಲ್ಲೇ ಬದುಕಬೇಕಾಗತ್ತೆ. ಅಥವಾ ನಿಮಗೆ ನೀವೇನು ಮಾಡ್ಕೊಳ್ತಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗೋದಕ್ಕೆ ಏನು ಮಾಡ್ತಾಯಿದ್ರಿ, ಆ ವ್ಯಕ್ತಿ ಇರೋದು ಬಹಳಷ್ಟು ಮೋಸದ ರೀತಿಯಲ್ಲಿದ್ರೂ ಕೂಡ, ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನೀವೇನು ಮಾಡ್ತಾಯಿದ್ರಿ, ಆ ವ್ಯಕ್ತಿ ಸರಿ ಇದ್ದಾರೆ ಅನ್ನುವಂತಹ ಅರ್ಧಂಬರ್ಧ ನಂಬಿಕೆಗಳನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ಆ ವ್ಯಕ್ತಿ ಅಲ್ಲದೆ ಇರೋದನ್ನು ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರಿ. ಓ, ಇವರು ಇವಾಗ ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ನಮ್ಮ ಲೈಫಲ್ಲಿ ಮತ್ತೆ ಚೆನ್ನಾಗಿ ಆಗಬಹುದು ನಾವು ಅನ್ನುವಂತಹ ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ
ಮಾಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ನಿಮ್ಮಲ್ಲಿರುವಂತಹ ಕನ್ಫ್ಯೂಷನ್ ದಯವಿಟ್ಟು ತಲೆಯಿಂದ ತೆಗೆದುಹಾಕಿ. ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಬಹಳಷ್ಟು ಸುಳ್ಳುಗಳನ್ನೇ ಹೇಳ್ತಾರೆ ಅಂತ ಹೇಳ್ಬೋದು. ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ಬಹಳಷ್ಟು ವಿಚಾರಗಳು ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಬಟ್ ಆದರೆ ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಓಪನ್ ಅಪ್ ಆಗಿ ಯಾವುದನ್ನು ಕೂಡ ಹೇಳ್ಕೊಳ್ಳೋದಿಲ್ಲ. ಬಹಳಷ್ಟು ಇದೆ ನಿಮ್ಮ ಬಗ್ಗೆ, ನಿಮ್ಮ ಸಂಬಂಧಗಳ ಬಗ್ಗೆ ಯೋಚನೆಗಳು ಕೂಡ ಈ ವ್ಯಕ್ತಿ ಮಾಡಿದ್ದಾರೆ. ಬಟ್ ಆದರೆ ಅವರಿಗೆ ಮೇಜರಾಗಿ ಕೆಲವೊಂದು ಸಂದರ್ಭಗಳು ಬಂದಿರೋದ್ರಿಂದ ನಿಮ್ಮನ್ನು ಈ ಹಿಂದೆ ಇರುವ ರೀತಿಯಲ್ಲಿ ಈ ವ್ಯಕ್ತಿ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ನಿಮ್ಗಿಂತ ಹೆಚ್ಚಾಗೇ ಈ ವ್ಯಕ್ತಿ ಈ ಸಂಬಂಧಗಳಲ್ಲಿ ಎಲ್ಲ ನೆನಪುಗಳು ಕೂಡ ಇದೆ. ಆ ಮೋಸ ಮಾಡ್ತಿದ್ದೀನಿ ಅನ್ನುವಂತಹ ಗಿಲ್ಟ್ ಕೂಡ ಇದೆ. ಕೆಲವ್ರ ಲೈಫಲ್ಲಿ ವೆಡ್ಡಿಂಗ್ ಅಂದರೆ ಮದುವೆ ವಿಚಾರವಾಗಿ ನಿಮ್ಮ ಸಂಬಂಧನ ದೂರ ಮಾಡ್ಕೊಳ್ತಾ ಇರಬಹುದು. ಅವ್ರಿಗೆ ಯಾರೋ ಒಬ್ಬರು ಕಂಪ್ಯಾನಿಯನ್ ಸಿಕ್ಕಿರ್ಬೋದು. ಅವರ ಮದುವೆಯ ಸಂಬಂಧಗಳಿಗೋಸ್ಕರ ನಿಮ್ಮಿಂದ ದೂರ ಆಗ್ತಾ ಇರಬಹುದು ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಅರ್ಥಾತ್ ಇಲ್ಲಿ ಇನ್ನೂ ಯಾವುದೋ ಒಂದು ಸಂಭ್ರಮದ ವಾತಾವರಣದಲ್ಲಿರೋದ್ರಿಂದನೂ ಕೂಡ ನಿಮಗೆ ಆ ವ್ಯಕ್ತಿ ಎಂಟರ್ಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತಲೂ ಕೂಡ ತೋರಿಸ್ತಾ ಇದೆ. ಇಲ್ಲಿ ಟ್ರೂ ಲವ್, ಎ ಡೀಪ್ ಆ್ಯಂಡ್ ಎಂಜೂರಿಂಗ್ ಕನೆಕ್ಷನ್ ಗೋಯಿಂಗ್ ಬಿಹೈಂಡ್ ಓಕೆ ಅಟ್ರ್ಯಾಕ್ಷನ್ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಬಹಳಷ್ಟು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಟ್ರೂ ಲವ್ ಅಂತ ಕೂಡ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಟ್ರೂ ಲವ್ ಆಗೇ ಇತ್ತು. ಆ ವ್ಯಕ್ತಿ ನಿಮಗೆ ಮೋಸ ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ ಇಟ್ಕೊಂಡೇ ಬಂದಿಲ್ಲ. ಬಟ್ ಆದರೆ ಸಂಬಂಧಗಳು ಅವ್ರನ್ನ ಕಟ್ ಹಾಕುವ ರೀತಿಯಲ್ಲಾಗಿದೆ. ಇಲ್ಲಿ ಬಹಳಷ್ಟು ವಿಚಾರಗಳು ನೀವು ಅಂದ್ಕೊಳ್ಬಹುದು ಇವ್ರು ನೋಡೋದಕ್ಕೆ ಬಹಳಷ್ಟು ಯಾವ ಫೀಲಿಂಗ್ಸೇ ಇಲ್ಲ ಇವ್ರ ಮೈಂಡಲ್ಲಿ ಫೀಲಿಂಗ್ಸೇ ಇಲ್ವ, ಸಡನ್ನಾಗಿ ಈ ರೀತಿ ಬದಲಾಗ್ತಾ ಇದ್ದಾರಾ ಅನ್ನುವಂಥ ರೀತಿಯಲ್ಲಿ. ಇಲ್ಲಿ ನೋಡಿ, ಕರ್ಮದ ಅನುಸಾರವಾಗಿ ಆ ವ್ಯಕ್ತಿ ಬದಲಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ನಿನ್ನನ್ನು ಮೋಸ ಮಾಡಿದ್ದೀನಿ ಅನ್ನುವಂತಹ ಭಾಳಷ್ಟು ಗಿಲ್ಟ್ಗಳು ಕೂಡ ಈ ವ್ಯಕ್ತಿಗೆ ತುಂಬ ಕಾಡ್ತಾ ಇದೆ. ಓಕೆ, ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ನಿಮಗೆ ಬಹಳಷ್ಟು ಸುಳ್ಳುಗಳನ್ನೇ ಹೇಳಬಹುದು ಬಿಟ್ಟರೆ, ಬಟ್ ಇದು ಈ ಹಿಂದೆ ಇದ್ದ ರೀತಿಯಲ್ಲೇ ಅಥವಾ ಮರಳಿ ನಿಮ್ಮ ಲೈಫಲ್ಲಿ ಸ್ಟ್ರಾಂಗ್ ಆಗಿ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಮತ್ತು ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಸರಿ ಹೋಗ್ತಾರೆ ಅನ್ನೋದು ಬಹಳಷ್ಟು ಸುಳ್ಳಾಗಿದೆ. ಈ ವ್ಯಕ್ತಿಗೆ ನಿಮಗೆ ನೋವು ಕೊಟ್ಟಿದ್ದೀನಿ ಅನ್ನುವಂತಹ ಗಿಲ್ಟನ್ನು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ಇದೊಂದು ಕಾರ್ಮಿಕ್ ಕನೆಕ್ಷನ್ ಆಗಿರೋದ್ರಿಂದ ಸಡನ್ನಾಗಿ ಈ ವ್ಯಕ್ತಿ ಬದಲಾಗಿದ್ದಾರೆ. ಸೊ ನಿಮ್ಮಿಬ್ಬರ ಋಣನೂ ಕೂಡ ಬಹಳಷ್ಟು ಕಡಿಮೆ ದಿನಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಇನ್ ದ ಸೆನ್ಸ್ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಇನ್ನೂ ಕೂಡ ನಿಮ್ಮ ಲೈಫಲ್ಲಿ ಇರೋದಕ್ಕೆ ಸ್ಟ್ರಾಂಗ್ ಆಗಿರೋದಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಇದಾಗಿರೋದ್ರಿಂದ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ.